ಎಸ್ ಎಸ್ ಎಸ್. ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಅತ್ಯದ್ಭುತ ಕಲಾವಿದರಾದಂತಹ ರಿಷಬ್ ಶೆಟ್ಟಿಯವರು ನಿರ್ಮಿಸಿದ ಈ ಒಂದು ನೂತನ ಚಲನಚಿತ್ರ ಲಾಫಿಂಗ್ ಬುದ್ಧ, ಇದರ ಪ್ರೀಮಿಯರ್ ಶೋವನ್ನು ಇವತ್ತು ನಮ್ಮ ಬೆಂಗಳೂರು ನಗರ ಪೊಲೀಸರಿಗೆ ಅವರು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಮೂಲತಃ ಈ ಚಿತ್ರವೇ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಮತ್ತು ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಯವರ ಮೇಲೆ ಹೆಣೆದಿರ್ತಕ್ಕಂತಹ ಒಂದು ಕಥೆ. ಅದ್ಭುತವಾದಂತಹ ಒಂದು ನಿರ್ದೇಶನ ಮತ್ತು ಉತ್ತಮವಾದ ಒಂದು ನಟನೆಯನ್ನು ಹೊಂದಿರತಕ್ಕಂಥದ್ದು. ಅದರೂ ಮುಖ್ಯವಾಗಿ ಪೊಲೀಸರ ದಿನನಿತ್ಯದ ಹೋರಾಟದ ಬಗ್ಗೆ, ಅವರ ನೋವು ನಲಿವುಗಳ ಬಗ್ಗೆ, ಜೊತೆಗೆ ಅವರು ತಮ್ಮ ಕರ್ತವ್ಯಗಳಲ್ಲಿ ಎದುರಿಸ್ತಕ್ಕಂತಹ ಬೇರೆ ಬೇರೆ ಸವಾಲುಗಳ ಬಗ್ಗೆ ಒಂದು ಉತ್ತಮವಾದಂಥ ಚಿತ್ರವನ್ನು ಹೆಣೆದಿದ್ದಾರೆ. ಒಳ್ಳೆಯ ನಟನೆ, ಹಾಸ್ಯಮಯವಾದಂಥ ಒಂದು ಕತೆ, ಜೊತೆಗೆ ಸ್ವಲ್ಪ ಮಟ್ಟಿಗೆ ಕುತೂಹಲ, ರೋಚಕತೆ, ಹಾಗೆ ಒಂದು ಸಸ್ಪೆನ್ಸನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಮೂಲತಃ ಈ ಚಿತ್ರದಲ್ಲಿ ನೋಡೋದಾದರೆ ಪೊಲೀಸರ 3 ರೀತಿಯ ಹೋರಾಟಗಳನ್ನು ಅವರು ಇಲ್ಲಿ ಬಿಂಬಿಸಿದ್ದಾರೆ. ವಿಡಂಬನಾತ್ಮಕವಾಗಿ, ಹಾಸ್ಯಮಯವಾಗಿ. ಒಂದು, ಅವರ ಹೋರಾಟ ಸದಾಕಾಲ ಒಂದು ಸಮಾಜವಾದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಅವರು ಪ್ರತಿನಿತ್ಯ ಮಾಡ್ತಕ್ಕಂಥ ಅವರ ಕೆಲಸ ಕಾರ್ಯಗಳು, ಕರ್ತವ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ ಮತ್ತು ಸಮಾಜದ ಒಂದು ವಾತಾವರಣವನ್ನು ನಿರ್ಮಿಸಲಿಕ್ಕೆ ಅವರು ಮಾಡ್ತಕ್ಕಂಥ ಒಂದು ಹೋರಾಟ. ಎರಡನೇದಾಗಿ ಅವರ ವೈಯಕ್ತಿಕ ಹೋರಾಟ, ನಾವೇನೋ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಕೆಲಸ ಮತ್ತು ಕುಟುಂಬದ ಒಂದು ಸಮತೋಲನವನ್ನು ನಾವು ಕಾಪಾಡಲಿಕ್ಕೆ ಅವರು ಮಾಡ್ತಕ್ಕಂತಹ ಒಂದು ಹೋರಾಟ. ಮೂರನೇದಾಗಿ ಅವರು ತಮ್ಮ ಆಂತರಿಕವಾಗಿ ಮಾಡ್ತಕ್ಕಂಥ ಒಂದು ಹೋರಾಟ, ಅಂದರೆ ತಮ್ಮ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಅವರು ದಿನನಿತ್ಯ ಮಾಡ್ತಕ್ಕಂಥ ಒಂದು ಹೋರಾಟ. ಈ 3 ಹೋರಾಟಗಳನ್ನು ಅವರು ಒಂದು ರೀತಿಯಾಗಿ ವಿಡಂಬನಾತ್ಮಕವಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಬಹುಶಃ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇವತ್ತು ಈ ಚಿತ್ರವನ್ನು ನೋಡಿ ಆನಂದಿಸಿದ್ದಾರೆ ಅಂತ ಅಂದ್ಕೊಳ್ತೇನೆ. ಜೊತೆಗೆ ರಿಷಬ್ ಶೆಟ್ಟಿಯವರ ಈ ಒಂದು ಏನು ಈ ಚಿತ್ರವನ್ನೇ ಪೊಲೀಸ್ ಇಲಾಖೆಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಏನು ದೊಡ್ಡ ಮಾತನ್ನು ಹೇಳಿದ್ದಾರೆ, ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಚಿತ್ರ ಯಶಸ್ವಿಯಾಗಲಿ, ಶುಭವಾಗಲಿ ಅಂತೇಳಿ ಆಶಿಸ್ತೇನೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಅದರಲ್ಲೂ ಮುಖ್ಯವಾಗಿ ರಿಷಬ್ ಶೆಟ್ಟಿಯವರ ಪತ್ರಕರ್ತರು ಉತ್ತಮವಾಗಿ ಅವರ ಈ ಒಂದು ನಿರ್ಮಾಣದ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದು, ಅವರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸಿ ನಾನು ಇವತ್ತು ಈ ಚಿತ್ರವನ್ನು ವೀಕ್ಷಿಸಿ ನಮಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ವಂದಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಸಿನಿಮಾ ಆ್ಯಸ್ ಅ ಪ್ರೊಡ್ಯೂಸರು, ಸೊ ಹಾಗಾಗಿ ನಮ್ಮ ಪಾರ್ಟ್ನರ್ ಫಸ್ಟ್ ಮಾತಾಡ್ತಾರೆ ಅಂತ. ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರೋ ಥರ ರಿಷಬ್ ಶೆಟ್ಟಿ ಫಿಲ್ಮ್ಸಿಂದ ಯಾವಾಗಲೂ ಸಮಾಜಕ್ಕೆ ಒಂದು ಸಂದೇಶಗಳನ್ನು ಕೊಡೋಂಥ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಾವು ಫಸ್ಟ್ ರಿಷಬ್ ಶೆಟ್ಟಿ ಫಿಲ್ಮ್ಸಿಂದ ಸರ್ಕಾರಿ ಮಾಡಿದಾಗ ಎಲ್ಲರೂ ಕೈ ಹಿಡ್ದಿರೋದ್ರಿಂದ ಇವತ್ತಿನ ತನಕ ಸಿನಿಮಾ ಮಾಡ್ಕೊಂಡು ಬರೋದಕ್ಕಾಯಿತು. ಹಾಗೂ ರಿಷಬ್ ಯಾವಾಗಲೂ ಹೇಳ್ತಿರ್ತಾರೆ, ಅವರು ನಾವು ದುಡ್ದಿರೋ ದುಡ್ಡನ್ನ ಇಲ್ಲೇ ಹಾಕಬೇಕು, ಇಂಡಸ್ಟ್ರಿನ ಬೆಳೆಸಬೇಕು ಅಂತ. ಸೊ ಇಲ್ಲಿ ದುಡ್ದಿರೋ ದುಡ್ಡನ್ನ ಹಾಕಿ ಹೊಸ ಹೊಸ ತಂಡಗಳಿಗೆ ಸಪೋರ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು ಒಂದು ಒಳ್ಳೆ ಪ್ರಯತ್ನ ನಮ್ಮ ಕಡೆಯಿಂದ ಆಗಿರೋದು. ಇವತ್ತು ಸಿನಿಮಾ ನೋಡಿರೋಂಥ ಎಲ್ಲರೂ ಸಿನಿಮಾನ ಇಷ್ಟಪಟ್ಟಿದ್ದಾರೆ. ಒಂದು ಪೊಲೀಸ್ ಕಾನ್ಸ್ಟೇಬಲ್ ಲೈಫಲ್ಲಿ ಆಗೋಂಥ ಕಷ್ಟ ಸುಖಗಳು, ಅವ್ರ ಲೈಫ್ ಹೇಗಿರುತ್ತೆ ಅನ್ನೋದನ್ನ ತುಂಬ ರಿಯಲಿಸ್ಟಿಕ್ಕಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಎಲ್ಲರೂ ಪೊಲೀಸ್ ಫ್ಯಾಮಿಲೀಸ್ ಯಾರಿವತ್ತು ಸಿನಿಮಾ ನೋಡಿದ್ದಾರೆ, ಜನರಲ್ ಆಡಿಯನ್ಸ್ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ದಯವಿಟ್ಟು ಯಾರು OTT TVಯಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡಿದೆ, ಥಿಯೇಟರ್ಗೆ ಬಂದು ನೋಡಿ. ಫಸ್ಟ್ ಟೈಮ್ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ. ರಿಷಬ್ ಪ್ರೊಡ್ಯೂಸರ್ ಆದಾಗ ಸರ್ಕಾರಿನ ದೊಡ್ಡ ಹಿಟ್ ಮಾಡಿ ನಮಗೆ ಇನ್ನಿಷ್ಟು ಸಿನಿಮಾಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರಿ. ಇವತ್ತು ಅಷ್ಟೇ ಈ ಸಿನಿಮಾನ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಈ ಸಿನಿಮಾ ಗೆದ್ರೆ ಇನ್ನೊಂದಿಷ್ಟು ತಂಡಗಳಿಗೆ ಸಪೋರ್ಟ್ ಮಾಡಿ ನಾವು ಬೆನ್ನೆಲುಬಾಗಿ ನಿಂತು
ಒಂದಿಷ್ಟು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಆ ಸಾಹಸ ಮಾಡೋದಕ್ಕೊಂದು ಧೈರ್ಯ ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಇಲ್ಲ, ನಾನು ಅಲ್ಲೇ ಕೆಲಸ ಮಾಡೋದ್ರಿಂದ ಅಲ್ಲೇ ಮಾಡ್ತಾ ಇರ್ತೀವಿ, ಪಾತ್ರೆ ಕೊಟ್ಟಲ್ಲ ಅವರಲ್ಲಿ. ಥ್ಯಾಂಕ್ ಯು ಎಲ್ರಿಗೂ. ಮೊದಲನೇದಾಗಿ ಲಾಫಿಂಗ್ ಬುದ್ಧ ಅನ್ನೋ ಸಿನಿಮಾನ ಈ ಕಥೆ ನಾನು ಹೇಳಿದಾಗಲೇ ಭರತರಾಜ್ ಹೇಳಿದ್ದೆ ನಾನು. ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೀವನದ ಬಗ್ಗೆ ಆಗಿರುವಂಥ ಕಥೆ ಆಗಿರೋದ್ರಿಂದ ಸೊ ಇದನ್ನು ಡಿಪಾರ್ಟ್ಮೆಂಟಿಗೆ ಡೆಡಿಕೇಟ್ ಮಾಡಬೇಕು ಅಂತ ನನ್ನ ರಿಕ್ವೆಸ್ಟ್ ಇತ್ತು. ಆ್ಯಂಡ್ ಅದೇ ಥರದಲ್ಲಿ ಅದನ್ನು ಮಾಡಿದರೆ ಕೂಡ ಅದೇ ಥರದಲ್ಲಿ ಸಿನಿಮಾ ರೌಂಡ್ ಆಫ್ ಆಗಿದೆ ಕೂಡ. ಸೊ ಹಾಗಾಗಿ ನಾರ್ಮಲಿ ಸಿನಿಮಾ ರಿಲೀಸ್ ಬಿಫೋರ್ ಡೇ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಮಾಡ್ತಿದ್ವಿ, ಜೊತೆಗೆ ಫ್ಯಾನ್ಸ್ಗಳಿಗೆ ಒಂದು ಪ್ರೀಮಿಯರ್ನ ಓಪನ್ ಮಾಡ್ತಾ ಇದ್ವಿ. ಸೊ ಈ ಸಲ ಪೊಲೀಸರನ್ನ ಸೆಲೆಬ್ರಿಟಿಗಳು ಅನ್ನೋ ಥರದಲ್ಲಿ ಒಂದು ಟ್ರೀಟ್ ಮಾಡಿ ಸೊ ಅವರಿಗೆ ಫಸ್ಟ್ ಶೋವನ್ನು ತೋರಿಸಿದ್ದೀವಿ. ಅವರೆಲ್ಲರೂ ಇಷ್ಟಪಟ್ಟಿದ್ದಾರೆ. ಕಮಿಷನರ್ ಸರಿಂದ ಹಿಡಿದು ಪ್ರತಿಯೊಬ್ಬರು ಕಾನ್ಸ್ಟೇಬಲ್ಸ್ ಆಗ್ಬೋದು, ಇನ್ಸ್ಪೆಕ್ಟರ್ ಆಗ್ಬೋದು, ಎಲ್ಲರೂ ಅವರವರ ವೈಫ್ ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆಗೆ ಒಂದು ಸಿನಿಮಾ ನೋಡಿದ್ದಾರೆ. ಸೊ ಅವ್ರಿಗೆ ಇಷ್ಟ ಆದರೆ ಐ ಥಿಂಕ್ ಬೇರೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ, ತುಂಬ ಎಂಜಾಯ್ ಮಾಡೋದು ಸಿನಿಮಾನ. ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಭರತರಾಜ್ ನಮ್ಮ ಪ್ರೊಡಕ್ಷನಲ್ಲಿ 2ನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಮೊದಲು ಹೀರೋ ಅಂತ ಮಾಡಿದರು. ಆ್ಯಂಡ್ ಪ್ರಮೋದ್ ಶೆಟ್ಟಿ ಅವರು ಹಲವಾರು ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದರು. ಆ್ಯಂಡ್ ಗೋವರ್ಧನ್ ಆಗಿ ಮುಖ್ಯ ಭೂಮಿಕೆಯಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಜೊತೆಗೆ ದಿಗಂತ್ ಅವರು ಸಿನಿಮಾಗೆ ಒಂದು ಅದ್ಭುತ ಮೆರುಗನ್ನು ತಂದುಕೊಟ್ಟಿದ್ದಾರೆ. ವಿಷ್ಣು ವಿಜಯ್ ಅವರ ಮ್ಯೂಸಿಕ್ ಆಗ್ಬೋದು, ಚಂದ್ರಶೇಖರ್ ಅವರ ಸಿನಿಮಾಟೋಗ್ರಫಿ ಆಗ್ಬೋದು, ಜೊತೆಗೆ ತೇಜು ಬೆಳವಾಡಿ ಅವರು, ಹಾಗೆ ಪ್ರತಿಯೊಬ್ಬ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಕೂಡ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಹಾಗೆ ನಾಳೆಗೆ ನಮ್ಮ ಜೊತೆಗೆ ಪೆಪೆ ಸಿನಿಮಾ ರಿಲೀಸ್ ಆಗ್ತಿದೆ. ಇನ್ನೂ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಎಲ್ಲ ಸಿನಿಮಾಗಳು ನಿಮ್ಮ ಬೆಂಬಲ ಇರಲಿ. ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕಡಿನಾ ಲಾಫಿಂಗ್ ಬುದ್ಧ, ನಗುವ ಬುದ್ಧ ಅಂದರೆ ಈ ನಗುವಿನ ಹಿಂದೆ ಒಂದು ಕಥೆನೇ ಇದೆ. ಎಷ್ಟು ಅದ್ಭುತವಾಗಿ ಈ ಕಥೆಯನ್ನು ಹಂತ ಹಂತವಾಗಿ ನಗುವುದರ ಮೂಲಕ ಮತ್ತು ಒಂದು ಕುಟುಂಬದಲ್ಲಿ ಆಗುವಂಥ ಒಂದು ಘಟನೆ ಹೇಗೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾನೆ ಆ ನಾಯಕ ಅನ್ನೋದರಲ್ಲಿ ಪ್ರಮೋದ್ ಶೆಟ್ಟಿಯವರು ಭಾಳ ಅತ್ಯಂತ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ರಿಷಬ್ ಶೆಟ್ಟಿಯವರ ಈ ಪ್ರೊಡಕ್ಷನಲ್ಲಿ ನನಗೆ ಆ ಹೀರೋಯಿನ್ ಅಂದರೆ ತೇಜು ಬೆಳವಾಡಿಯ ಅವರ ತಂದೆಯ ಪಾತ್ರವನ್ನು ಕೊಟ್ಟಿದ್ದಾರೆ. ಬಹುಶಃ ನನ್ನ 52 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಅತ್ಯಂತ ವಿಭಿನ್ನವಾದ ಪಾತ್ರವನ್ನು ನಾನು ಮಾಡಿದ್ದೀನಿ ಅಂತ ನನ್ನ ಒಂದು ಮನದ ಅನಿಸಿಕೆ. ಈ ಚಿತ್ರವನ್ನು ನೋಡಿದೆ. ಬಹುಶಃ ನನ್ನ ಮೊದಲನೇ ನಿರ್ದೇಶಕರ ಯಾವುದೇ ಚಿತ್ರಗಳಾಗಲಿ ಅದು ಯಾವತ್ತೂ ಒಂದು ರೀತಿ ನಂಬರ್ 1 ಆಗಿರುತ್ತೆ. ಯಾಕೆಂದರೆ ನನ್ನ ಮೊದಲನೇ ಚಿತ್ರ ಕಾಡು 1974ರಲ್ಲಿ ಬಿಡುಗಡೆ ಆಯಿತು. ಗಿರೀಶ್ ಕಾರ್ನಾಡ್ರವರ ನಿರ್ದೇಶನ. ಅದು ಬಹಳ ಯಶಸ್ವಿಯಾಗಿ ನ್ಯಾಷನಲ್ ಅವಾರ್ಡ್ ಬಂತು. ಎರಡನೇದು ಹೀಗೆ ಕಂಟಿನ್ಯೂ ಆಯಿತು. ಆಮೇಲೆ ಹೊಸದಾಗಿ ಕನ್ನಡಕ್ಕೆ ಒಂದು ಚಿತ್ರವನ್ನು ಕೊಟ್ಟರು, ಪಲ್ಲವಿ ಅನುಪಲ್ಲವಿ. ಇವತ್ತು ಭಾರತದ ಒಂದು ದೊಡ್ಡ ಹೆಸರಾದಂಥ ಮಣಿರತ್ನಂ ಅವರ ಮೊದಲನೇ ಚಿತ್ರ, ಅದರಲ್ಲೂ ಪಾತ್ರ ಮಾಡಿದೆ. ಅದು ಭಾಳ ದೊಡ್ಡ ಯಶಸ್ವಿಯಾಗಿ ಮೂಡಿಬಂತು. ಅದಕ್ಕೂ ಒಳ್ಳೆಯ ಹೆಸರು ಬಂತು. ಈಗ ಭರತರಾಜ್ ಏನು ರಿಷಬ್ ಶೆಟ್ಟಿಯವರ ಲಾಫಿಂಗ್ ಬುದ್ಧ ಮಾಡಿದ್ದಾರೆ, ಅದು ಅವರ 2ನೇ ಚಿತ್ರ. ಆದರೆ ಮೊದಲನೇ ಚಿತ್ರ ಹೀರೋ. ಅದಕ್ಕಿಂತ ಈ ಚಿತ್ರವನ್ನು ಲಾಫಿಂಗ್ ಬುದ್ಧವನ್ನು ಭಾಳ ಅಚ್ಚುಕಟ್ಟಾಗಿ ಕನ್ನಡ ಪ್ರೇಕ್ಷಕರು ಮಾತ್ರ ಅಲ್ಲ, ಭಾರತೀಯ ಎಲ್ಲ ಪ್ರೇಕ್ಷಕರು ನೋಡುವಂತಹ ಒಂದು ಚಿತ್ರನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಅನುಕಂಪವನ್ನು ಇಟ್ಟಂತ ಮಾಡಿದಂಥ ಚಿತ್ರ. ಕೊನೆಗೆ ಆ ನಿಧಿ ಏನಾಗುತ್ತೆ ಅಂದರೆ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಜಿಮ್ನಾಶಿಯಮನ್ನು ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ನಮ್ಮ ಎಲ್ಲರ ಕರ್ತವ್ಯ, ಎಲ್ಲ ಒಂದು ಪ್ರಜೆಗಳ ಕರ್ತವ್ಯ, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ನಾವು ಸಾಮಾಜಿಕ ಪ್ರಜ್ಞೆಯಿಂದ ಹಣಗಳನ್ನ ದಾನ ಮಾಡೋಣ, ಜಿಮ್ನಾಶಿಯಂ ಕಟ್ಟೋಣ, ಹಾಸ್ಪಿಟಲ್ ಕಟ್ಟೋಣ. ಪೊಲೀಸರು ನಮಗೋಸ್ಕರ ದುಡಿತಾರೆ. ಅವ್ರಿಗೆ 24 ಗಂಟೆ ಕುಟುಂಬ ಅನ್ನೋದಿರಲ್ಲ. ಆದ್ದರಿಂದ ಅವರ ಕುಟುಂಬವನ್ನು ಬಿಟ್ಟು ಕಾವಲುಗಾರರಾಗಿ ನಮ್ಮ ಕುಟುಂಬವನ್ನು ಕಾಯುವಂಥ ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಸಲ್ಯೂಟ್. ಬೆಸ್ಟ್ ಆಫ್ ಲಕ್ ಲಾಫಿಂಗ್ ಬುದ್ಧ. ಬೆಸ್ಟ್ ಆಫ್ ಲಕ್ ರಿಷಬ್ ಶೆಟ್ಟಿ. ಬೆಸ್ಟ್ ಆಫ್ ಲಕ್ ಪ್ರಮೋದ್ ಶೆಟ್ಟಿ. ಬೆಸ್ಟ್ ಆಫ್ ಲಕ್ ಭಾರತ್ ರಾಜ್, ದ ಡೈರೆಕ್ಟರ್ ಆಫ್ ಲಾಫಿಂಗ್ ಬುದ್ಧ. ನಮಸ್ಕಾರ.